ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ವತಿಯಿಂದ ಗೌರವ ಪ್ರಶಸ್ತಿ ಪುರಸ್ಕಾರ ಪ್ರದಾನ ಮತ್ತು ಪದ್ಮಶ್ರೀ ಹರೇಕಳ ಹಾಜಪ್ಪರಿಗೆ ಅಭಿನಂದನಾ ಸಮಾರಂಭವು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಜರುಗಿತು. ಸಮಾರಂಭವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮಾಜಿ ಅಧ್ಯಕ್ಷ ಸಿಟಿ ರವಿಯವರು ಉದ್ಘಾಟಿಸಿ ನಂತರ ಶುಭ ಹಾರೈಸಿದರು. ವೈವಿಧ್ಯತೆಯ ಆಗರವಾಗಿರತಕ್ಕಂಥ ಮತ್ತು ವೈವಿಧ್ಯತೆಯಲ್ಲೇ ಭಾರತೀಯತೆಯನ್ನು ಏಕತೆಯನ್ನು ಕಾಣ್ತಕ್ಕಂಥ ಒಂದು ವಿಶಿಷ್ಟ ಸಂಸ್ಕೃತಿ ನಮ್ಮದು ಅನ್ನೋದು ನಮಗೆ ಹೆಮ್ಮೆಯ ವಿಷಯ. ನಮ್ಮದು ಒಂದು ರೀತಿಯ ವನಸಿರಿಯ ನಿತ್ಯ ಹರಿದ್ವರ್ಣದ ಕಾಡಿದ್ದಂತೆ. ನೀಲಗಿರಿ ತೋಪಲ್ಲ. ನೀಲಗಿರಿ ತೋಪಿನಲ್ಲಿ ಕೆಳಗಡೆ ಒಂದು ಬಳ್ಳಿನೂ ಬೆಳೆಯಲ್ಲ, ಒಂದು ಹಕ್ಕಿನೂ ಆ ನೀಲಗಿರಿ ಮರದ ಮೇಲೆ ಕೂರಲ್ಲ. ಆದರೆ ನಿತ್ಯ ಹರಿದ್ವರ್ಣದ ಕಾಡುಗಳಲ್ಲಿ ನೂರಾರು ಬಗೆಯ ವೈವಿಧ್ಯಮಯ ವೃಕ್ಷಗಳು ಹಣ್ಣು ಕೊಡವು, ಹೂ ಬಿಡವು, ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ನೀಡ್ತಕ್ಕಂಥ ನಿತ್ಯ ಹರಿದ್ವರ್ಣದ ಕಾಡಿನ ರೀತಿಯಲ್ಲಿ ಭಾರತ. ಇಲ್ಲ, ಅದು ಎಷ್ಟು ಬಗೆಯ ಭಾಷೆ ಇದೆ ನೋಡಿ. ಒಂದೇ ರಾಜ್ಯದಲ್ಲಿ ಭಾಷೆಯ ಸೊಗಡು ಬದಲಾಗತ್ತೆ. ದಕ್ಷಿಣ ಕನ್ನಡದ ಕನ್ನಡವೇ ಒಂದು ರೀತಿ ಅನಿಸಿದರೆ, ನೀವು ಮೇಲೆ ಮಲೆನಾಡಿಗೆ ಬಂದರೆ ಮಲೆನಾಡಿ ಕನ್ನಡದ ಸೊಗಡೆ ಬೇರೆ. ಮಂಡ್ಯದ ಕನ್ನಡಕ್ಕೆ ಬಂದರೆ ಅಲ್ಲಿರುವ ಆ ಭಾಷೆಯ ಸೊಗಡೆ ಬೇರೆ ರೀತಿದು. ಉತ್ತರ ಕರ್ನಾಟಕಕ್ಕೆ ಹೋದರೆ ಅಲ್ಲೇ ಒಂದು ರೀತಿಯ ಭಾಷೆಯ ಸೊಗಡು. ಈ ಸಂದರ್ಭದಲ್ಲಿ 2018, 2019, 2020ನೇ ಸಾಲಿನ ಗೌರವ ಪ್ರಶಸ್ತಿ ಮತ್ತು ಗೌರವ ಪುರಸ್ಕಾರವನ್ನು ಪ್ರದಾನ ಮಾಡಲಾಯಿತು. ಬ್ಯಾರಿ ಲಿಪಿ ಸಂಶೋಧನಾ ಸದಸ್ಯರಿಗೆ ಅಭಿನಂದನೆಯನ್ನ ಸಲ್ಲಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಕಾಡೆಮಿಯ ಅಧ್ಯಕ್ಷ ರಹೀಂ ಉಚ್ಚಲ್ ವಹಿಸಿ ಮಾತನಾಡಿದರು. ಇಂದು ಹರೇಕಲ ಹಾಜಪ್ಪ ನಂಗಲ ಕರಾವಳಿ ಭಾಗತ್ತು ஒரு ಬ್ಯಾರಿ ಸಮುದಾಯದ ಬಾರಿ ಬೇರಿ ஒரு ಆಸ್ತಿ, ஒரு ಮುಕ್ತ ಮನಸ್ಸರು ஒரு ஆள். ಅಯ್ಯಲ ಫಲಕ್ಕ ಅಯ್ಯಲ ನೋಕುಂಬು ಚೆಮ್ಮೆಲ್ಗೆ ಗುರ್ತಗಿಟ್ಟಿಲ್ಲ. ನಂಗ ಬರ್ಮೊತ್ತುಗು ஒரு ಪಕ್ಕದ ಹೋಟೆಲ್ ಚಾಯ್ ಕುಡಿಯೋಕೆ ನಿಪ್ಪಾಟ್ರ ಬೊತ್ತಗು ಅವಡೆ ஒரு ರೀತಿಲಿ ನಂಗೆಲ್ಲರಿಗೂ ಗೌರವ. ಅಯ್ಯಲು ಡ್ರೆಸ್ ನೋಕಿತುಲ್ಲ ಹೋಗರು ನಾನಪ್ಪ ಬಿಲ್ಚಿತ್ ನಾ ಕೇಟದ ಆರುಗೊಂತುನ್ನಟ್ಟು ನಾ ಚೆಲ್ಲು ಮೊತ್ತಕ್ಕೆ ಅವಡೆಯಿಂದ 10 ಪೋಣೆಂಜಾಲ್ಗೂ ಅಯ್ಯಲ್ಲ 6 ಗೊಂತಿಂತು ಮಾತ್ರ ನಂಗೆ ಚೆಂದ ಭಿನ್ನಗೊಂತ ಅದು ಬೇರೆ ವಿಷಯ. ನಾನು ಅವರ ಹೆಸರು ಕೇಳಿದ್ದೇನೆ, ಪಠ್ಯಪುಸ್ತಕದಲ್ಲಿ ಓದಿದ್ದೇನೆ, ಶಾಲಾ ತರಗತಿಯಲ್ಲಿ ಅವರಿದೆ. ಕೇರಳ ರಾಜ್ಯದಲ್ಲಿ ಒಂದು ಶಾಲೆಯ ಪಠ್ಯಪುಸ್ತಕದಲ್ಲಿ ಒಂದು ಆಲ ಬಗ್ಗೆ ಬರ್ನುಂಡು ಚೆಂದಂಗೆ ಅದು ಸರಿಯ ವಿಷಯಮ್ಮ. ಹಂಗಂತ ಹರೇಕಳ ಹಾಜಬೈಕು ಅದೇ ಬೋಲೆ ಮೇಲೆ ತೆಚ್ಚಂಗಂತ ಹೊರ್ತರ್ತರ ಪೇರೆಡ್ತಗು ನಂಗೆಂದು ಪುರುಸುತ್ತಿಲ್ಲ. ಆರೆಲ್ಲ ನಂಗೆ ಹಾಕಿರ ಹಂಗ ಎಲ್ಲರೂ ಅಂಗಲಂಗಲ ಕ್ಷೇತ್ರದಲ್ಲಿ ಬೆಲೆ ಬೆಲೆಯ ಸಾಧನೆ ಹಾಕಿ ಹಂಗೆ ಐತಿಕ್ಕಿರಾರು. ಮುಖ್ಯ ಅತಿಥಿಗಳಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಟಿಎಸ್ ನಾಗಾಭರಣ, ಮಂಗಳೂರು ಶಾಸಕ ಯುಟಿ ಖಾದರ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರ್ಯದರ್ಶಿ ಎಸ್ ರಂಗಪ್ಪ, ಯುವ ಜಾಗೃತಿ ಬಳಗದ ಅಧ್ಯಕ್ಷೆ ಮತ್ತು ನಟಿ ಪ್ರಾಚಿ ಗೌಡ ಭಾಗವಹಿಸಿದ್ರು. ಅಕಾಡೆಮಿಯ ಸದಸ್ಯರಾದ ನಜೀರ್ ಪಲ್ಯ, ಸುರೇಖಾ, ರೂಪಶ್ರೀ ವರ್ಕಾಡಿ, ರಿಜಿಸ್ಟ್ರಾರ್ ಪೂರ್ಣಿಮಾ, ಅಕಾಡೆಮಿಯ ಸದಸ್ಯ ಸಂಶೀರ್ ಪುಡೋಳಿ, ಮಾಜಿ ಸದಸ್ಯ ಹುಸೇನ್ ಕಾಟಿಪಳ್ಳ ಉಪಸ್ಥಿತರಿದ್ದರು. ಬ್ಯಾರಿ ಸಂಗೀತ, ಬ್ಯಾರಿ ದಫ್, ಕೋಲ್ಕಲಿ, ಒಪ್ಪನೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. बरोगाई सिंध पुजिया फुल वंडे